So last class I was just briefed about Ind AS 1. So Ind AS 1 ನಲ್ಲಿ I was discussing about other comprehensive income, total comprehensive. ಸ್ಕ್ರೀನ್ ಕಾಣಿಸ್ತಿದೆ ಅಲ್ವಾ? Yes, sir. ಟೋಟಲ್ ಕಾಂಪ್ರಹೆನ್ಸಿವ್ ಇನ್ಕಮ್. ಟೋಟಲ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಂತೇಳಿ ಹೇಳಿದ್ರೆ ಪ್ರಾಫಿಟ್ ಬಾರ್ ಲಾಸ್ ಫಾರ್ ದ ಕರೆಂಟ್ ಪೀರಿಯಡ್ ಪ್ಲಸ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಂತ ನಾನು ಹೇಳಿದೆ. ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಂತ ನಾನು ಹೇಳಿದ್ದೆ. Total comprehensive includes profit or loss for the current year plus other comprehensive income. Now we have to report the revenue or expenses or losses or income which are not related to the profit, that has to be reported under the head called comprehensive income. This comprehensive income will be calculated by using this format. You will be having problems based on the question, like the format will be like this to compute other comprehensive income, and you will be having 5 marks problems under this head. So this is the format. I just read out profit for the year. ಈ ಪ್ರಾಫಿಟ್ ಅಂತೇಳಿ ಹೇಳಿದ್ರೆ ನಾನು ಇಲ್ಲಿ ಹೇಳಿದ್ನಲ್ಲ, ಕರೆಂಟ್ ಪೀರಿಯಡ್ ಆಪರೇಟಿಂಗ್ ಇನ್ಕಮ್ ಅಂದರೆ ಆಪರೇಟಿಂಗ್ ಪ್ರಾಫಿಟ್ ಏನಿರುತ್ತಲ್ಲ, ದಟ್ ಈಸ್ ಆಪರೇಟಿಂಗ್ ಪ್ರಾಫಿಟ್. ನಾನು ಫಾರ್ಮೆಟ್ ತೋರಿಸಿದ್ದೆ ನಿಮಗೆ. ಕರೆಂಟ್ ಇಯರ್ ಪ್ರಾಫಿಟ್, ಎಕ್ಸೆಪ್ಷನಲ್ ಐಟಮ್ಸ್ ಮತ್ತು ಡಿಸ್ಕಂಟಿನ್ಯೂಡ್ ಬಿಸ್ನೆಸ್. ಅದಾದಮೇಲೆ ಪ್ರಾಫಿಟ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್. ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಲ್ಲಿ ಇಲ್ಲಿ ನೋಡಿ ಹೆಡ್ಡಿಂಗ್ ಐಟಮ್ಸ್ ದಟ್ ವಿಲ್ ನಾಟ್ ಬಿ ರೀಕ್ಲಾಸಿಫೈಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, and another heading, 2 sections, items that may be reclassified to profit and loss account. ಸೊ ಈ ಎರಡು ಹೆಡ್ಡಿಂಗ್ ಅಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್, ಯಾವ ತರ ಟ್ರಾನ್ಸಾಕ್ಷನ್ಸ್ ಬಂದ್ರೆ ತಗೊಳ್ಬೇಕು ಅಂತ ಹೇಳಿ ಈ ಫಾರ್ಮೆಟ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ದಿಸ್ ಫಾರ್ಮೆಟ್ ಐ ವಿಲ್ ಸೆಂಡ್ ಆಫ್ಟರ್ ದ ಕ್ಲಾಸ್. ಸೊ ಐಟಮ್ಸ್ ದಟ್ ವಿಲ್ ನಾಟ್ ಬಿ ರೀಕ್ಲಾಸಿಫೈಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಬಂದ್ರೆ, ಇಲ್ಲಿ ಬ್ಲೈಂಡ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ just the revaluation on properties or loss on properties, sale ಆದಾಗ ಏನಿರುತ್ತಲ್ಲ, all those things have to be taken under the head called items that will not be reclassified to profit and loss account. I'll just read out. Gain on revaluation of property, plant and equipment. ರಿವ್ಯಾಲ್ಯೂಯೇಷನ್ ಆದಾಗ ಏನಾದರೂ ಅಪ್ವರ್ಡ್ ಇತ್ತು ಅಂತೇಳಿ ಹೇಳಿದ್ರೆ ಅಪ್ವರ್ಡ್ ಮೂವ್ಮೆಂಟ್ ಎಷ್ಟು ಚೇಂಜ್ ಆಗಿದೆ ಅನ್ನೋದನ್ನ ಇಲ್ಲಿ ತಗೊಳ್ಬೇಕು. ಇನ್ ದ ಸೇಮ್ ವೇ, ಇಫ್ ದೇರ್ ಈಸ್ ಎ ಲಾಸ್, ದಟ್ ಹ್ಯಾಸ್ ಟು ಬಿ ರಿಪೋರ್ಟೆಡ್. ಅಗೈನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ಗೇನ್, ಅಗೈನ್ ಲಾಸ್ ಆನ್ ಪ್ರಾಪರ್ಟಿ ವ್ಯಾಲ್ಯೂಯೇಷನ್. ಸೊ ಲೈಕ್ ದಟ್. ಇದು ಆಕ್ಚುರಿಯಲ್ ಪ್ಲಾನ್ಸ್ ಅಂತೇಳಿ ಹೇಳ್ತಾರಲ್ಲ, ಡಿಫೈನ್ಡ್ ಪೆನ್ಷನ್ ಅಂತೇಳಿ, ರೀಮೆಜರ್ಮೆಂಟ್ ಗೇನ್ ಇನ್ ಡಿಫೈನ್ಡ್ ಪೆನ್ಷನ್, ಪೋಸ್ಟ್ ರಿಟೈರ್ಮೆಂಟ್ ಪ್ಲಾನ್ಸ್. ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ಆಕ್ಚುರಿಯಲ್ ಪ್ರಾಫಿಟ್ ಆರ್ ಆಕ್ಚುರಿಯಲ್ ಲಾಸ್ ಅಂತ ಹೇಳಿ. ಈ ಆಕ್ಚುರಿಯಲ್ ಪ್ರಾಫಿಟ್ ಆರ್ ಆಕ್ಚುರಿಯಲ್ ಲಾಸ್ ಏನು ಪ್ರಾವಿಷನ್ಸ್ ಮಾಡಿರ್ತೇವೆ ನಾವು ಇಯರ್ ಬಿಗಿನಿಂಗಲ್ಲಾಗಲಿ ಅಥವಾ ಇಯರ್ ಎಂಡಿಂಗಲ್ಲಾಗಲಿ, ಅದರ ವೇರಿಯೇಷನ್ ಏನಿರುತ್ತೆ ಅದನ್ನು ನಾವು ಇಲ್ಲಿ ತಗೊಳ್ತಕ್ಕಂಥದ್ದು. ಜಾಸ್ತಿ ಬಂದರೆ ಪಾಸಿಟಿವ್ ಅಂತೇಳಿ ಹೇಳ್ತೇವೆ, ಕಡಿಮೆ ಬಂತು ಅಂದರೆ ಲಾಸ್ ಅಂತೇಳಿ ಹೇಳ್ತೇವೆ. ಸೊ ಆ ರಿಟೈರ್ಮೆಂಟ್ ಪ್ಲಾನ್ ಏನಿದೆ ಅನ್ನೋದನ್ನ ನೋಡ್ಕೊಳ್ತೇವೆ. ಈ ರಿವ್ಯಾಲ್ಯೂಯೇಷನ್ ಐಟಮ್ಸ್, ವಾಟ್ ಎವರ್ the revaluation done on property or equity instruments or on actuarial, either gain or loss, that has to be reported under the head called items that will not be reclassified to profit and loss account. Because why this section has made here means these are not directly related to business activities. Now we will look into items that are reclassified
to profit and loss account. Directly affects the company's transactions. Example, foreign exchange. Any exchange difference will have impact on company's operation, and company's operation depends on the economy system prevailing in the country, and that economy system, if there shows any exchange difference on any transaction which are related to foreign operations, that has to be taken care. Again, foreign currency translation differences of the associates, ಅಂದರೆ ಬೇರೆ ಅಸೋಸಿಯೇಟ್ಸ್ ಇರುತ್ತಲ್ಲ, ಬ್ರಾಂಚಸ್ ಇರುತ್ತಲ್ಲ ಬೇರೆ ಕಂಟ್ರೀಸ್ ಅಲ್ಲಿ, ಅವರ ಆ ಕಂಪನಿಯ ಡಿಫ್ರೆನ್ಸಸ್. ನೆಕ್ಸ್ಟ್ ಫಾರಿನ್ ಎಕ್ಸ್ಚೇಂಜ್ ಇಂದ ಗೇನ್ ಅಥವಾ ಲಾಸ್ ಆಯಿತು ಅಂತ ಹೇಳಿ ರಿಪೋರ್ಟ್ ಮಾಡ್ಕೊಳ್ತೇವೆ. ಅಗೈನ್ ನೆಟ್ ಲಾಸಸ್ ಆನ್ ಹೆಡ್ಜ್ ಮತ್ತೆ ಇಲ್ಲಿ ಡೆರಿವೇಟಿವ್ಸ್ ಅಂತೇಳಿ ಹೇಳಿದ್ದಾರೆ. ಹೆಡ್ಜ್ ಮತ್ತೆ ಡೆರಿವೇಟಿವ್ಸ್ ಏನಿದೆ, ಫೈನಾನ್ಷಿಯಲ್ ಲಾಸ್ ಅನ್ನು ಡಿಪೆಂಡ್ ಮಾಡಿ ಪ್ರಿಸರ್ವ್ ಮಾಡಲಿಕ್ಕೆ, ಫೈನಾನ್ಷಿಯಲ್ ಲಾಸ್ ಆಗದೆ ಇರಂಗೆ ನೋಡ್ಕೊಳ್ಳಿಕ್ಕೆ ಕೆಲವೊಂದು ಅಸೆಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ಹೆಡ್ಜ್. ಆ ಹೆಡ್ಜಿನ ವ್ಯಾಲ್ಯೂನ ಹೇಗೆ ಡಿಟರ್ಮೈನ್ ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಡೆರಿವೇಟಿವ್ಸ್. ಸೊ ಈ ಬೋತ್ ಥಿಂಗ್ಸ್, ಐಟಮ್ಸ್ ವಿಚ್ ಆರ್ not classified to profit and loss account and items which are classified to profit and loss account, in both the cases the income tax related to each section will have to be defined. ಅಂದ್ರೆ ಈ ಅದರ್ ಇನ್ಕಮ್ ಅಲ್ಲಿ ಏನಿದೆಯಲ್ಲ, ಇದರ ರಿಲೇಟೆಡ್ ಏನಾದರೂ ಇನ್ಕಮ್ ಟ್ಯಾಕ್ಸ್ ಇತ್ತು ಅಂತೇಳಿ ಹೇಳಿದ್ರೆ ಅದನ್ನ ನಾವು ಆ ಹೆಡ್ಡಿಂಗ್ ಅಲ್ಲೇ ತಗೊಳ್ಬೇಕು. ಅಂಡ್ ಲಾಸ್ಟ್ಲಿ ಟೋಟಲ್ ಮಾಡಿದಾಗ ನಮಗೆ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಎಷ್ಟು ಬಂತು, ಇನ್ಕಮ್ ಬಂದಿದೆಯಾ ಲಾಸ್ ಬಂದಿದೆಯಾ ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ದಿಸ್ ಈಸ್ ದ ಫಾರ್ಮ್ಯಾಟ್. ನೀವು ಹೋಲ್ಡಿಂಗ್ ಕಂಪನಿಯಲ್ಲಿ ಕಲ್ತಿರ್ಬೋದು. ಹೋಲ್ಡಿಂಗ್ ಕಂಪನಿಯಲ್ಲಿ ನೀವು ಅಡ್ವಾನ್ಸ್ಡ್ ಅಕೌಂಟ್ಸ್ ಅಲ್ಲಿ ಕಲ್ತಾಗ ಹೋಲ್ಡಿಂಗ್ ಕಂಪನಿ ಕಂಟ್ರೋಲಿಂಗ್ ಇಂಟ್ರೆಸ್ಟ್, ಮೈನಾರಿಟಿ ಇಂಟ್ರೆಸ್ಟ್, ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿ ಬರುತ್ತೆ. ಅದನ್ನ ಇಲ್ಲಿ ಬಂದಿರತಕ್ಕಂಥ ಟೋಟಲ್ ಪ್ರಾಫಿಟ್ ಅನ್ನ ಡಿವೈಡ್ ಮಾಡ್ತಕ್ಕಂಥದ್ದು. ಸೊ ದಿಸ್ ಈಸ್ ದ ಫಾರ್ಮ್ಯಾಟ್. ಈ ಫಾರ್ಮೆಟ್ ಏನಕ್ಕೆ ಮಾಡಿದ್ದಾರೆ ಅಂತೇಳಿ ಹೇಳಿದ್ರೆ, ನಿಮಗೆ ಕನ್ಸರ್ವೇಟಿಸಮ್ ಕಾನ್ಸೆಪ್ಟ್ ಗೊತ್ತಿರ್ಬೋದು. ಕನ್ಸರ್ವೇಟಿಸಮ್ ಕನ್ವೆನ್ಷನ್ ಗೊತ್ತಿರ್ಬೋದು ನಿಮಗೆ. ಆಸ್ ಪರ್ ದಿಸ್, ಇನ್ ಅಕೌಂಟಿಂಗ್ ರಿಪೋರ್ಟ್ಸ್ ವಿ ಎಸ್ಟಿಮೇಟ್ ಆರ್ ವಿ ಅಕೌಂಟ್ ಆಲ್ ಪಾಸಿಬಲ್ ಲಾಸಸ್ ಬಟ್ ನೋ ಫ್ಯೂಚರ್ ಪ್ರಾಫಿಟ್ಸ್. ಆಲ್ possible losses but no future profit. So other comprehensive income ಪ್ರಕಾರ ಏನಿದೆ, ಇದ್ರ ಪ್ರಕಾರ ನಾವು ಇಲ್ಲಿ ರಿಯಲೈಸ್ಡ್ ಅಂಡ್ ಅನ್ರಿಯಲೈಸ್ಡ್ ಗೇನ್ ಆರ್ ಲಾಸ್ ಹ್ಯಾಸ್ ಟು ಬಿ ಅಕೌಂಟೆಡ್. ರಿಯಲೈಸ್ಡ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಒಂದು ಅಸೆಟ್, ಪಾರ್ಟ್ ಆಫ್ ದಿ ಅಸೆಟ್ ಏನಾದ್ರು ಸೇಲ್ ಮಾಡ್ತೇವೆ, ಅದರಿಂದ ಬರ್ತಕ್ಕಂಥ ಪ್ರಾಫಿಟ್ ಅಥವಾ ಲಾಸ್, ದಟ್ ಈಸ್ ಕಾಲ್ಡ್ ರಿಯಲೈಸ್ಡ್. ಈ ಅನ್ರಿಯಲೈಸ್ಡ್ ಪೋರ್ಷನ್ ಏನಿದೆ ಅಲ್ವಾ, ದಿಸ್ ಈಸ್ ಕಾಲ್ಡ್ ರಿವ್ಯಾಲ್ಯೂಯೇಷನ್. ಮಾರ್ಕೆಟ್ ಚೇಂಜ್ ಆದಂಗೆ ಮಾರ್ಕೆಟ್ ಕಂಡೀಷನ್ಸ್ ಪ್ರಕಾರ ಅಪ್ವರ್ಡ್ ಆಗುತ್ತೋ ಡೌನ್ವರ್ಡ್ ಆಗುತ್ತೋ, ದಟ್ ಈಸ್ ಕಾಲ್ಡ್ ಆಸ್ ರಿವ್ಯಾಲ್ಯೂಯೇಷನ್. ರಿವ್ಯಾಲ್ಯೂಯೇಷನ್ ಇಂದ ಗೇನ್ ಆಗ್ಬೋದು, ರಿವ್ಯಾಲ್ಯೂಯೇಷನ್ ಇಂದ ಲಾಸ್ ಆಗ್ಬೋದು. ಸೊ ದ ರಿಯಲೈಸ್ಡ್ ಅಂಡ್ ಅನ್ರಿಯಲೈಸ್ಡ್ ಗೇನ್ ಆರ್ ಲಾಸ್ ಹ್ಯಾಸ್ ಟು ಬಿ ರಿಪೋರ್ಟೆಡ್ ಇನ್ ದ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಹೆಡ್. ಬಟ್ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ Ind AS does not define any format. ಬಟ್ ಇದೇ ಫಾರ್ಮೆಟು ನಮಗೆ Ind AS ಅಲ್ಲಿ ಹೇಳಿಲ್ಲ. ಈಗ ಲೈಕ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಹೇಳಿದ್ದಾರೆ, ಕಂಪನೀಸ್ ಅಕೌಂಟ್ ಪ್ರಕಾರ, ಕಂಪನೀಸ್ ಆ್ಯಕ್ಟ್ ಪ್ರಕಾರ ಬ್ಯಾಲೆನ್ಸ್ ಶೀಟ್ ಫಾರ್ಮೆಟ್ ಇದೆ, ಕ್ಯಾಶ್ ಫ್ಲೋ ಫಾರ್ಮೆಟ್ ಇದೆ, ಚೇಂಜಸ್ ಆಫ್ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ಈಕ್ವಿಟಿ ಅದ್ರದ್ದು ಫಾರ್ಮೆಟ್ ಇದೆ. ಬಟ್ ಇಲ್ಲಿ ನಮಗೆ ಇದ್ರದ್ದು ಫಾರ್ಮೆಟ್ ಹೇಳಿಲ್ಲ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಯಾವಾಗ ಬರುತ್ತೆ ಅಂತೇಳಿ ಹೇಳಿದ್ದಾರೆ. And this format we are following. So ಈ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಏನಕ್ಕೆ ಸಪ್ರೇಟ್ ಕಾನ್ಸೆಪ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಟು ರಿಪೋರ್ಟ್ ಗ್ಲೋಬಲ್ ಲೆವೆಲ್
ಗ್ಲೋಬಲ್ ಲೆವೆಲ್ ಅಲ್ಲಿ ರಿಪೋರ್ಟ್ ಅನ್ನ ಮೆಜರ್ ಮಾಡಲಿಕ್ಕೆ ಈ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಕಾನ್ಸೆಪ್ಟ್ ತಂದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನಿಮಗೇನಾದ್ರೂ ಡೌಟ್ಸ್ ಇದೆಯಾ ಕೇಳಿ. ಸೊ ಐ ಜಸ್ಟ್ ರಿಪೀಟ್ ಅಗೈನ್. ಸೊ ಇಲ್ಲಿ ಫಾರ್ಮೆಟ್ ಪ್ರಕಾರ ನಮಗೆ ಒಂದು ಕ್ವಶನ್ ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ತರದ ಟ್ರಾನ್ಸಾಕ್ಷನ್ಸ್ಗಳು ಕೊಡ್ತಾರೆ. ಈ ತರ ಟ್ರಾನ್ಸಾಕ್ಷನ್ ಅನ್ನ ನಿಮಗೆ ಎರಡು ಹೆಡ್ಡಿಂಗ್ ಅಲ್ಲಿ ತಗೊಳ್ಬೇಕು. ಒನ್ ಈಸ್ ಐಟಮ್ಸ್ ವಿಲ್ ನಾಟ್ ಬಿ ರೀಕ್ಲಾಸಿಫೈಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಅನದರ್ ಹೆಡ್ಡಿಂಗ್ ಐಟಮ್ಸ್ ದಟ್ ವಿಲ್ ಬಿ reclassified to profit and loss account. Under this heading, items that will not be reclassified to profit and loss account. ಈ ಹೆಡ್ಡಿಂಗ್ ಅಲ್ಲಿ ನಮಗೆ ನಾನು ಇಲ್ಲಿ ಹೇಳಿದ್ನಲ್ಲ, ರಿವ್ಯಾಲ್ಯೂಯೇಷನ್ ಕಾನ್ಸೆಪ್ಟ್, ಅನ್ರಿಯಲೈಸ್ಡ್ ಗೇನ್ ಆರ್ ಲಾಸ್ ಅನ್ನೋದೇನಿದೆಯಲ್ಲ ಅದನ್ನ ನಾವು ಇಲ್ಲಿ ತಗೊಳ್ತಕ್ಕಂಥದ್ದು. ಓನ್ಲಿ ರಿವ್ಯಾಲ್ಯೂಯೇಷನ್ ಅಥವಾ ರಿಮೆಜರ್ಮೆಂಟ್ ಏನ್ ಮಾಡಿರ್ತಾರಲ್ಲ ಅದನ್ನ ನಾವು ಇಲ್ಲಿ ತಗೊಳ್ಳೋದು. ಇಲ್ಲಿ ನೋಡಿ, ಒಂದು ಟ್ರಾನ್ಸಾಕ್ಷನ್ ನೀವು ಹೋದರೆ ಆಕ್ಚುರಿಯಲ್ ಗೇನ್ ಆನ್ ಡಿಫೈನ್ಡ್ ಬೆನಿಫಿಟ್ ಪ್ಲಾನ್ಸ್ ಅಥವಾ ಆಕ್ಚುರಿಯಲ್ ಲಾಸಸ್ ಆನ್ ಡಿಫೈನ್ಡ್ ಬೆನಿಫಿಟ್ ಪ್ಲಾನ್ಸ್. ಇಲ್ಲಿ ನೀವು ನೋಡಿದ್ರೆ ಅಮೌಂಟ್ ಎಲ್ಲ, ಈಗ ಎಕ್ಸಾಂಪಲ್ ಗೇನ್ ಬಂತು ಅಂತ ಹೇಳಿ ಹೇಳಿದ್ರೆ ನಾವು ಅಮೌಂಟ್ ಸೇ ಫಾರ್ ಎಕ್ಸಾಂಪಲ್ 5,000 ಈ ತರ ಎಂಟ್ರಿ ಮಾಡ್ತೀವಿ. ಅದೇ ಈಗ ಲಾಸ್ ಬಂತು ಅಂತ ಹೇಳಿ ಹೇಳಿದ್ರೆ ನಾವು ನೆಗೆಟಿವ್ ಆಗಿ ಅಮೌಂಟ್ ಅನ್ನ ಎಂಟ್ರಿ ಮಾಡ್ತೀವಿ. ಇದು ಒಂದು ನೆನಪಲ್ಲಿ ಇಟ್ಕೋಬೇಕು ನೀವು. ವಿತ್ ಇನ್ ಬ್ರಾಕೆಟ್ ಅಂದ್ರೆ ಪೆರೆಂಥಿಸಿಸ್ ಅಂತ ಏನ್ ಹೇಳ್ತೇವಲ್ಲ ಆ ತರ ನಾವು ಬರೀಬೇಕಾಗಿ ಬರುತ್ತೆ. ಈ ತರ ಇಲ್ಲಿ ನೋಡಿ, ಲಾಸ್ ವ್ಯಾಲ್ಯೂ ಇದ್ದಾಗ ವಿತ್ ಇನ್ ಬ್ರಾಕೆಟ್ ಅಲ್ಲಿ ಅಮೌಂಟ್ ಅನ್ನ ಬರೆದಿದ್ದಾರೆ, ಗೇನ್ ವ್ಯಾಲ್ಯೂ ಇದ್ದಾಗ ಪಾಸಿಟಿವ್ ಅಲ್ಲಿ ಬರೆದಿದ್ದಾರೆ. ದಿಸ್ ಯು ನೀಡ್ ಟು ಕೀಪ್ ಇನ್ ಯುವರ್ ಮೈಂಡ್. ಒಂದು ಸೈನ್ ಚೇಂಜ್ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಆನ್ಸರ್ ಚೇಂಜ್ ಆಗ್ಬಿಡುತ್ತೆ. ಇದು ಲಾಸ್ ನಿಮಗೆ ಗೊತ್ತಿದೆ, ಬಟ್ ನೆಗೆಟಿವ್ ಅಲ್ಲಿ ನೀವು ಬರೀದೇ ಹೋದ್ರೆ ನಿಮ್ಮ ಆನ್ಸರ್ ಚೇಂಜ್ ಆಗ್ಬಿಡುತ್ತೆ. ಸೊ ಎನಿಬಡಿ ಹ್ಯಾಸ್ ಎನಿ ಡೌಟ್? ಕೇಳಿಸ್ತಿದ್ಯಾ? ಸೊ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಲ್ಲಿ ಫಸ್ಟ್ ಪ್ರಾಫಿಟ್ ಫಾರ್ ದ ಇಯರ್ ತಗೊಳ್ತೀವಿ. ಆಮೇಲೆ ಎರಡು ಹೆಡ್ಡಿಂಗ್ ಅಲ್ಲಿ ಐಟಮ್ಸ್ ವಿಚ್ ಆರ್ ನಾಟ್ ರೀಕ್ಲಾಸಿಫೈಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಐಟಮ್ಸ್ ವಿಚ್ ಆರ್ ರೀಕ್ಲಾಸಿಫೈಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಕ್ಲಿಯರ್? ಯಾರಿಗೇನಾದ್ರು ಡೌಟ್ಸ್ ಇದ್ರೆ ಕೇಳಿ. ಯಾರಿಗೇನಾದ್ರು ಡೌಟ್ಸ್ ಇದ್ರೆ ಕೇಳಿ. ಸೊ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಸಿಂಪಲ್ ಪ್ರಾಬ್ಲಮ್ ಇದೆ. ನಾನೇನು ಪ್ರಾಬ್ಲಮ್ ನಿಮಗೆ ಕಳಿಸಿಲ್ಲ, ಇಲ್ಲೇ ಹೇಳ್ಬಿಡ್ತೀನಿ. I'll just read out this problem. From the following details given by Charaka Limited, prepare other comprehensive income for the year ended 31st March 2021. They have given some transactions: share of gain on property revaluation, losses on investment in equity instruments, remeasurement losses in defined pension plans, gain on property revaluation, income tax related to items that will not be reclassified. Now another heading: items that may be reclassified to profit or loss, exchange difference on translating foreign operations, cash flow hedges, income tax relating to items that may be reclassified, controlling interest, profit for the year. ಸೊ ಇಷ್ಟು ಕೊಟ್ಟಿರ್ತಾರೆ ನಿಮಗೆ ಇನ್ಫಾರ್ಮೇಶನ್. ಇದು ನಿಮಗೆ 5 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಪ್ರಾಬ್ಲಮ್. ಸೊ ಫಸ್ಟ್ ಏನ್ ಮಾಡಬೇಕು, ನೀವು ಪ್ರಾಫಿಟ್ ಫಾರ್ ದ ಇಯರ್ ತಗೊಳ್ಬೇಕು. ಇಲ್ಲಿ 80,000 ಇದೆಯಲ್ಲ, ಈ ಪ್ರಾಫಿಟ್ ಫಾರ್ ದ ಇಯರ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಐಟಮ್ಸ್ ವಿಚ್ ಆರ್ ನಾಟ್ ರೀಕ್ಲಾಸಿಫೈಡ್ ಟು ಪ್ರಾಫಿಟ್ ಆರ್ ಲಾಸ್ ಇದೆಯಲ್ಲ, ಇದನ್ನ ನಾವು ಇಲ್ಲಿ ಬರ್ಕೊಳ್ತಾ ಹೋಗ್ತೇವೆ ಒನ್ ಬೈ ಒನ್. ಅದರಲ್ಲಿ ಈ ಲಾಸಸ್ ವ್ಯಾಲ್ಯೂಸ್ ಏನಿದೆಯಲ್ಲ, ಈ ಲಾಸಸ್ ವ್ಯಾಲ್ಯೂಸ್ ಏನಿದೆ ಅದನ್ನ ವಿತ್ ಇನ್ ನೆಗೆಟಿವ್ ಅಲ್ಲಿ ನಾವು ಬರಿತೇವೆ.
ಲಾಸಸ್ ವ್ಯಾಲ್ಯೂನ ನೆಗೆಟಿವ್ ಅಲ್ಲಿ ಬರ್ಕೊಳ್ತೀವಿ. ಮತ್ತೆ ಏನಾದ್ರೂ ಪ್ರಾಫಿಟ್ ಇತ್ತು ಅಂತ ಹೇಳಿದ್ರೆ ಅದನ್ನ ಪಾಸಿಟಿವ್ ಅಲ್ಲೇ ಬರ್ಕೊಳ್ತೀವಿ. ಅದೇ ತರ ಇಲ್ಲೂ ಅಷ್ಟೇ. ಈಗ ನೋಡಿ ಇದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡಿದ್ದಾರೆ. ಪ್ರಾಫಿಟ್ ಫಾರ್ ದ ಇಯರ್ ತಗೊಂಡಿದ್ದಾರೆ. ಶೇರ್ ಆಫ್ ಗೇನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ 3000 ಪಾಸಿಟಿವ್ ಅಮೌಂಟ್ ಇದೆ, ಯಾಕಂದ್ರೆ ಇಲ್ಲಿ ಗೇನ್ ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಲಾಸಸ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ಇಕ್ವಿಟಿ ಇನ್ಸ್ಟ್ರೂಮೆಂಟ್ಸ್ 20,000. ಇಲ್ಲಿ ನೋಡಿ ಅಮೌಂಟ್ ನಿಮಗೆ ಓಪನ್ ಆಗಿ ಕೊಟ್ಟಿರ್ತಾರೆ ಇಲ್ಲಿ 20,000, ಬಟ್ ನೀವು ಇಲ್ಲಿ ವಿತಿನ್ ಬ್ರಾಕೆಟ್ ಅಲ್ಲಿ 20,000 ತಗೊಳ್ಬೇಕು ಲಾಸ್ ಇದ್ದಾಗ. ಅಗೈನ್ ರಿಮೆಜರ್ಮೆಂಟ್ ಆಫ್ ಲಾಸಸ್ ಇನ್ ಡಿಫೈನ್ಡ್ ಪೆನ್ಷನ್ ಪ್ಲಾನ್. ಅಗೈನ್ ಇಲ್ಲಿ ಹೇಳಿರ್ತಕ್ಕಂಥ ವರ್ಡ್ ಲಾಸಸ್, ಇಲ್ಲಿ ನಿಮಗೆ ಪಾಸಿಟಿವ್ ಅಮೌಂಟ್ ಕೊಟ್ಟಿರ್ತಾರೆ, ಆದ್ರೆ ಇಲ್ಲಿ ಲಾಸ್ ಇರೋದ್ರಿಂದ ವಿತಿನ್ ಬ್ರಾಕೆಟ್ ಅಲ್ಲಿ ಅಮೌಂಟ್ ಅನ್ನ ಬರ್ಕೊಳ್ಬೇಕು. ನೆಕ್ಸ್ಟ್ ಗೇನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ಸೇಮ್ ತಗೊಳ್ತೀರಾ. ಇನ್ಕಮ್ ಟ್ಯಾಕ್ಸ್ ಕೊಟ್ಟಿರ್ತಕ್ಕಂಥ ಐಟಮ್ಸ್ ಇಲ್ಲಿ ಹೇಳಿರ್ತಾರೆ ಕ್ಲಿಯರ್ ಆಗಿ, ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಟು ಐಟಮ್ಸ್ ದಟ್ ವಿಲ್ ನಾಟ್ ಬಿ ರೀಕ್ಲಾಸಿಫೈಡ್, ಅಂದ್ರೆ ಆ ಹೆಡ್ಡಿಂಗ್ ಅಲ್ಲೇ ಬರ್ಬೇಕು ಇದು 4,000. ಸೊ ಅದನ್ನ ಆಡ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ವಿಚ್ ಆರ್ ರೀಕ್ಲಾಸಿಫೈಡ್ ಟು ಪ್ರಾಫಿಟ್ ಅಂಡ್ ಲಾಸ್ ಏನಿದೆ ಅದನ್ನ ತಗೊಳ್ತೀರಾ. ಎಕ್ಸ್ಚೇಂಜ್ ಡಿಫರೆನ್ಸ್, ಕ್ಯಾಶ್ ಫ್ಲೋ ಹೆಡ್ಜಸ್, ಅಂದ್ರೆ ಇದು ಪಾಸಿಟಿವ್ ಆಗುತ್ತೋ ನೆಗೆಟಿವ್. ಇಲ್ಲಿ ನೋಡಿ ಕ್ಯಾಶ್ ಫ್ಲೋ ಹೆಡ್ಜಸ್ ಅಂತ ಹೇಳಿ ಬಂದ್ರೆ ಇದು ಫೈನಾನ್ಷಿಯಲ್ ರಿಸ್ಕ್ ಕವರ್ ಮಾಡ್ಲಿಕ್ಕೆ. ಸೊ ಇದು ನಮ್ಮ ಕೈಯಿಂದ ಎಕ್ಸ್ಟ್ರಾ ದುಡ್ಡು ಖರ್ಚಾಗ್ತಾ ಇದೆ ಅಂತೇಳಿ ಅರ್ಥ. ಸೊ ದಟ್ ಈಸ್ 1,000. ಅಂಡ್ ಇನ್ಕಮ್ ಟ್ಯಾಕ್ಸ್ ರಿಲೇಟಿಂಗ್ ಟು ದಿಸ್ ರೀಕ್ಲಾಸಿಫೈಡ್, ಇಲ್ಲಿ ನೋಡಿ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಟು ಐಟಮ್ಸ್ ದಟ್ ವಿಲ್ ನಾಟ್ ಬಿ ರೀಕ್ಲಾಸಿಫೈಡ್, ಇಲ್ಲಿ ಪಾಸಿಟಿವ್ ತಗೊಂಡಿದ್ದೇವೆ. ಇನ್ಕಮ್ ಟ್ಯಾಕ್ಸ್ ರಿಲೇಟಿಂಗ್ ಟು ಐಟಮ್ಸ್ ದಟ್ ಮೇ ಬಿ ರೀಕ್ಲಾಸಿಫೈಡ್, ಇಲ್ಲಿ ನೆಗೆಟಿವ್ ತಗೊಂಡಿದ್ದೇವೆ ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಪೇಯ್ಡ್. ಸೊ ಅದರ ಟೋಟಲ್ ಲಾಸ್ಟಿಗೆ ಇಲ್ಲಿ ಗ್ರ್ಯಾಂಡ್ ಟೋಟಲ್. ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇಲ್ಲೇ ಕೊಟ್ಟಿರ್ತಾರೆ. ಕಂಟ್ರೋಲಿಂಗ್ ಇಂಟ್ರೆಸ್ಟ್ 60,000 ಅಂತೇಳಿ ಇಲ್ಲೇ ಕೊಟ್ಟಿದ್ದಾರೆ. ಇನ್ನು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಹೇಳಿದ್ರೆ ಈ 83,000 ಅಲ್ಲಿ 60,000 ಹೋಯ್ತು ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಅಮೌಂಟ್ 23,000. ಬ್ಯಾಲೆನ್ಸ್ ಅಮೌಂಟ್ 23,000. ನಿಮಗೆ ಒಂದೆರಡು ಪ್ರಾಬ್ಲಮ್ ಆದ್ರೆ ನಿಮಗೆ ಇದರಲ್ಲಿ ಪಾಸಿಟಿವ್ ಯಾವುದು ನೆಗೆಟಿವ್ ಯಾವುದು ಏನು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಟ್ ದ ಥಿಂಗ್ ಈಸ್ ಓವರ್ ಆಲ್ ಸಮ್ಮರಿ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಇವತ್ತು ನಾನು ಡಿಸ್ಕಸ್ ಮಾಡಿರೋದು ಇದೊಂದೇ ಟಾಪಿಕ್, ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್. ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ as per this format, first we take profit for the year. Second, we classify the things in two ways. One is items that will not be reclassified to profit and loss account, and items which are reclassified to profit and loss account. Under not reclassified to profit and loss account, all revaluations on assets and losses will be taken here, all gain. But the thing is, whenever we write amount here, whether we need to write a positive amount or negative amount, that has to be taken care here. In the same way, items which are classified to profit and loss account, these transactions will come under here. So while writing the amount, positive amount or negative amount, that has to be taken care. Then lastly, total. And lastly we sum up. This will be the net result. ಯಾರಿಗೇನಾದ್ರು ಡೌಟ್ಸ್ ಇದ್ರೆ ಕೇಳಿ. ಯಾರಿಗೇನು ಡೌಟ್ಸ್ ಇಲ್ವಾ? ಅಗೈನ್ ನಾನಿಲ್ಲಿ ಹೇಳಿದ್ದೇನೆ. ಸೊ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಂತ ಹೇಳಿ ಬಂದ್ರೆ ಇದರಲ್ಲಿ ರಿಯಲೈಸ್ಡ್ ಅಂಡ್ ಅನ್ರಿಯಲೈಸ್ಡ್ ಗೇನ್ ಆರ್ ಲಾಸ್ ಇರುತ್ತೆ. ಈ ಅನ್ರಿಯಲೈಸ್ಡ್ ಗೇನ್ ಆರ್ ಲಾಸ್ ಏನ್ ಬೇಸ್ಡ್ ಆನ್ ರಿವ್ಯಾಲ್ಯೂಯೇಷನ್ ಇರುತ್ತೆ. ರಿಯಲೈಸ್ಡ್ ಅಂತ ಹೇಳಿ ಬಂದ್ರೆ ಏನು ನಾವು ಏನಾದ್ರು ರಿಯಲೈಸ್ ಆಗಿರ್ಬೇಕು, ಲೈಕ್ ಸೇಲ್ ಆಫ್ ಅಸೆಟ್ಸ್ ಮಾಡಿದ್ರೆ ನಮಗೆ ದುಡ್ಡು ಬರುತ್ತೆ. ಇನ್ ದಟ್ ವೇ ಇಟ್ ಹ್ಯಾಸ್ ಟು ಬಿ ರಿಯಲೈಸ್ಡ್. So realized and unrealized gain or loss will be taken under the head other comprehensive income. Other comprehensive income. ಏನಾದ್ರು ಡೌಟ್ಸ್ ಇದ್ರೆ ಕೇಳಬಹುದು.
the thing which is related to the above format, I just discussed one problem. ಸೊ ನಿಮಗೆ ಈ ಶೇರ್ ಗೇನ್ ಆನ್ ಪ್ರಾಪರ್ಟಿ ರಿವ್ಯಾಲ್ಯೂಯೇಷನ್ ನಿಮಗೆ ಗೊತ್ತಿದೆ, ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಎಲ್ಲ ಪ್ರಿಪೇರ್ ಮಾಡಿದ್ದೀರಾ. ಸೊ ಪ್ರಾಫಿಟ್ ಆಗುತ್ತೋ ಲಾಸ್ ಆಗುತ್ತೋ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಆ ರಿವ್ಯಾಲ್ಯೂಯೇಷನ್ ಇಂದ ನಮಗೆ ಪ್ರಾಫಿಟ್ ಆದರೆ ಪಾಸಿಟಿವ್ ಅಲ್ಲಿ ಬರ್ಕೊಳ್ತೇವೆ, ಲಾಸ್ ಆದರೆ ನೆಗೆಟಿವ್ ಅಲ್ಲಿ ಬರ್ಕೊಳ್ತಾ ಹೋಗ್ತೀವಿ. ಸೊ ದೀಸ್ ಥಿಂಗ್ಸ್ ರಿಲೇಟೆಡ್ ಟು ರಿವ್ಯಾಲ್ಯೂಯೇಷನ್ ಅಂದ್ರೆ ಓನ್ಲಿ ಚೇಂಜಸ್ ಇನ್ ಮಾನಿಟರಿ ವ್ಯಾಲ್ಯೂ. ಬಟ್ ಇದು ಎಕ್ಸ್ಟರ್ನಲ್ ಕಂಪನಿಯ ಆಚೆ ಹೊರಗಡೆ ಎಕಾನಮಿ ಸಿಸ್ಟಮ್ ಅಲ್ಲಿ ಏನಾದ್ರು ಚೇಂಜಸ್ ಆಯಿತು ಅಂತೇಳಿ ಹೇಳಿದ್ರೆ, ಅವಾಗ ಇಲ್ಲಿ ಎಕ್ಸ್ಚೇಂಜ್ ಡಿಫ್ರೆನ್ಸ್ ಆಗಿರ್ಬೋದು, ಹೆಡ್ಜಸ್ ಆಗಿರ್ಬೋದು, ಡೆರಿವೇಟಿವ್ಸ್ ಆಗಿರ್ಬೋದು, ಅಂಥದ್ದು ಏನಾದ್ರು ವ್ಯಾಲ್ಯೂಸ್ ಚೇಂಜಸ್ ಆಯಿತು ಅಂತ ಹೇಳಿದ್ರೆ ಇಟ್ ವಿಲ್ ಹ್ಯಾವ್ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ಕಂಪನೀಸ್ ಆಪರೇಷನ್. ಅದಕ್ಕೆ ನಾವು ಇದನ್ನ ರೀಕ್ಲಾಸಿಫೈ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ತಗೊಳ್ಳೋದು. ಆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ತಗೊಂಡು ಪ್ರಿಪೇರ್ ಮಾಡ್ತಕ್ಕಂಥದ್ದು ನಾವು. ಇದು ಸಿಂಪಲ್ ಇದೆ, ನಿಮಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದಾದ ಮೇಲೆ ಕಮಿಂಗ್ ಡೇಸ್ ಅಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತೆ ಬ್ಯಾಲೆನ್ಸ್ ಶೀಟ್ ನಾನು ಲಾಸ್ಟ್ ಕ್ಲಾಸಲ್ಲಿ ತೋರಿಸಿದೆ ಗೊತ್ತಾ. ಫಾರ್ಮೆಟ್ ತೋರಿಸಿದೆ ಗೊತ್ತಾ ನಿಮಗೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಆ ಫಾರ್ಮೆಟ್ ಪ್ರಕಾರ ನೀವು ಪ್ರಿಪೇರ್ ಮಾಡಬೇಕಾಗಿ ಬರುತ್ತೆ. ಎಸ್, ಈ ಫಾರ್ಮೆಟ್ ತೋರಿಸಿದೆ ಗೊತ್ತಾ. ನೀವು ಈ ಫಾರ್ಮೆಟ್ ಕಲ್ತಿರೋದೆ ಎಲ್ಲಿ ತನಕ, ಇಲ್ಲಿ ಪ್ರಾಫಿಟ್ ಆರ್ ಲಾಸ್ ಆಫ್ಟರ್ ಟ್ಯಾಕ್ಸ್ ಅನ್ನೋದಿದೆಯಲ್ಲ, ಇಲ್ಲಿ ತನಕ ಕಲ್ತಿರೋದೆ ನೀವು. ಇದನ್ನ ನೀವು ಕಲ್ತಿರೋದೆ ಎಲ್ಲಿ ತನಕ, ಇಲ್ಲಿದೆ ಅಲ್ಲ, ಇಲ್ಲಿ ಈ ಹೆಡ್ಡಿಂಗ್ ತನಕ ನೀವು ಕಲ್ತಿರೋದೆ ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ನೆಕ್ಸ್ಟ್ ನೀವು ಕಲಿಯೋದು ಇದರ ಕಂಟಿನ್ಯೂಷನ್, ಪ್ರಾಫಿಟ್ ಆರ್ ಲಾಸ್ ಫ್ರಮ್ ದಿ ಕಂಟಿನ್ಯೂಯಿಂಗ್ ಆಪರೇಷನ್. ಅಂದ್ರೆ ಇದೇನು ರನ್ನಿಂಗ್ ಬಿಸ್ನೆಸ್ ಏನಿರುತ್ತಲ್ಲ, ಬಿಸ್ನೆಸ್ ಇನ್ಕಮ್ ರಿಪೋರ್ಟ್ ಮಾಡ್ಲಿಕ್ಕೆ ಇಲ್ಲಿ ತನಕ ನಾವು ಮಾಡ್ತೇವೆ. ಇದಾದ ಮೇಲೆ ಡಿಸ್ಕಂಟಿನ್ಯೂಡ್ ಆಪರೇಷನ್ಸ್, ಡಿಸ್ಕಂಟಿನ್ಯೂಡ್ ಆಪರೇಷನ್ಸ್ ಆದಮೇಲೆ ಇಲ್ಲಿ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್, ಈ ಪೋರ್ಷನ್ ನೀವು ಈಗ ಕಲಿತಾ ಇರೋದು. ಈ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಲ್ಲೇ ಐಟಮ್ಸ್ ದಟ್ ವಿಲ್ ನಾಟ್ ಬಿ ರೀಕ್ಲಾಸಿಫೈಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂಡ್ ಐಟಮ್ಸ್ ದಟ್ ವಿಲ್ ಬಿ ರೀಕ್ಲಾಸಿಫೈಡ್ ಟು ಪ್ರಾಫಿಟ್ ಆರ್ ಲಾಸ್, ಇವೆರಡಕ್ಕೂ ಸಂಬಂಧಪಟ್ಟಿರೋ ಹಾಗೆ ಇನ್ಕಮ್ ಟ್ಯಾಕ್ಸ್ ಯಾವುದಿದೆ ಅನ್ನೋದನ್ನ ತಗೊಳ್ತಕ್ಕಂಥದ್ದು. ಅಂಡ್ ವಿ ಆರ್ ಪ್ರಿಪೇರಿಂಗ್ ದಿಸ್ profit or loss or balance sheet and we are reporting the expenses as per the nature of expense we are reporting. ನಾವು ಇಲ್ಲಿ ನೀವು ಫಸ್ಟ್ ಇಯರ್ ಇದ್ದಾಗ ಕಲ್ತಿದ್ದೀರಾ ಆಫೀಸ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಕಾಸ್ಟ್ ಅಂತ ಹೇಳಿ ಕಲ್ತಿದ್ದೀರಾ ಗೊತ್ತಾ. ಸೊ ಆ ತರದ ಎಕ್ಸ್ಪೆನ್ಸಸ್ ನಾವಿಲ್ಲಿ ಮಾಡ್ತಾ ಇಲ್ಲ. ಇಲ್ಲಿ ನಾವು ಡೈರೆಕ್ಟ್ ಆಗಿ ಎಕ್ಸ್ಪೆನ್ಸಸ್ ನ ಈ ತರ ಗ್ರೂಪ್ ಮಾಡ್ತಾ ಇರೋದು. ನೇಚರ್ ಆಫ್ expenses classified on the basis of nature of expenses. We are not categorizing as per the expense we made, but the kind of expense we make based on their nature, we are grouping the expenses here. ಸೊ ನೀವು ಇಷ್ಟನ್ನ ಏನು ಇಲ್ಲಿ ಕಲ್ತಿದ್ದೀರಲ್ಲ, ಪ್ರಾಫಿಟ್ ಆರ್ ಲಾಸ್ ಪೀರಿಯಡ್ ಫ್ರಮ್ ದ ಕಂಟಿನ್ಯೂಯಿಂಗ್ ಆಪರೇಷನ್, ಅದರ ನೆಕ್ಸ್ಟ್ ಕಂಟಿನ್ಯೂಯೇಷನ್ ನೀವು ಇವಾಗ ಕಲಿತಕ್ಕಂಥದ್ದು. ಸೊ ಪ್ರಾಫಿಟ್ ಆರ್ ಲಾಸ್ ಕರೆಂಟ್ ಆಪರೇಷನ್ಸ್ ಅಂತ ಏನ್ ಬರುತ್ತೆ, ಅದಾದ್ಮೇಲೆ ಡಿಸ್ಕಂಟಿನ್ಯೂಡ್ ಆಪರೇಷನ್ಸ್ ಏನಾದ್ರು ಇನ್ಕಮ್ ಇದ್ರೆ ಅದಕ್ಕೆ ರಿಲೇಟೆಡ್ ಟ್ಯಾಕ್ಸ್ ಇತ್ತು ಅಂದ್ರೆ ಅದನ್ನ ತಗೊಳ್ತೀರಾ. ಸೊ ಲಾಸ್ಟ್ಗೆ ಪ್ರಾಫಿಟ್ ಆರ್ ಲಾಸ್ ಫ್ರಮ್ ಡಿಸ್ಕಂಟಿನ್ಯೂಡ್ ಆಪರೇಷನ್. ಅಂಡ್ ದ ನ್ಯೂ ಥಿಂಗ್ ಇಲ್ಲಿ ಹೇಳಿದಾರೆ ನೋಡಿ, ಇಲ್ಲಿ ನ್ಯೂ ಎಂಟ್ರಿ ಅಂತ ಹೇಳಿ, ದಿಸ್ ಈಸ್ ಕಾಲ್ಡ್ ನ್ಯೂ ಎಂಟ್ರಿ. ಯಾವುದು
ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್. ಈ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಟೋಟಲ್ ನ್ಯೂ ಎಂಟ್ರಿ. ಸೊ ಡಿಸ್ಕಂಟಿನ್ಯೂಡ್ ಆಪರೇಷನ್ಸ್ ಅಂಡ್ ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ನೀವೇನು ಪ್ರಾಫಿಟ್ ಆರ್ ಲಾಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ಕಲ್ತಿದಿರಲ್ಲ ಅದರ ನೆಕ್ಸ್ಟ್ ಕಂಟಿನ್ಯೂಷನ್ ಆಗ್ತಾ ಹೋಗಿದೆ ಆಸ್ ಪರ್ ದ ಸಿಲೆಬಸ್. ಸೊ ನಿಮಗೇನಾದ್ರೂ ಡೌಟ್ಸ್ಗಳು ಇದ್ರೆ ಕೇಳಬಹುದು. ನಿಮಗೇನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಸೈಲೆಂಟ್ ಆಗಿದ್ರೆ ಪಾಠ ಕೇಳಿಸ್ಕೊಂಡಿದ್ರೋ ಇಲ್ಲ ಅನ್ನೋದು ನಮಗೆ ಗೊತ್ತಾಗಲ್ಲ. ಇದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ, ಅದರ್ ಕಾಂಪ್ರಹೆನ್ಸಿವ್ ಇನ್ಕಮ್ ಅಲ್ಲಿ ಏನ್ ಬರುತ್ತೆ ಅಂದ್ರೆ ರಿಯಲೈಸ್ಡ್ ಅಂಡ್ ಅನ್ರಿಯಲೈಸ್ಡ್ ಗೈನ್ ಆರ್ ಲಾಸ್, ಇನ್ಕಮ್ ಆರ್ ಎಕ್ಸ್ಪೆನ್ಸ್. ಅನ್ರಿಯಲೈಸ್ಡ್ ಆರ್ ರಿಯಲೈಸ್ಡ್ ಇನ್ಕಮ್ ಆರ್ ಎಕ್ಸ್ಪೆನ್ಸ್ ಆರ್ ಗೈನ್ ಆರ್ ಲಾಸ್. ಬಟ್ ಈ ಅನ್ರಿಯಲೈಸ್ಡ್ ಏನಿದೆ ಬೇಸ್ಡ್ ಆನ್ ರಿವ್ಯಾಲ್ಯೂಯೇಷನ್ ಅಲ್ಲಿ ಬರ್ತಕ್ಕಂಥದ್ದು. ಸೊ ಅಮೌಂಟ್ ಬರೆಯುವಾಗ ಗೇನ್ ಇದ್ರೆ ಪಾಸಿಟಿವ್ ಅಮೌಂಟ್, ಲಾಸ್ ಇದ್ರೆ ನೆಗೆಟಿವ್ ಅಮೌಂಟ್ ಬರೀತೇವೆ. ಗ್ಲೋಬಲಿ ರಿಪೋರ್ಟ್ನ ಕಂಪ್ಯಾರಿಸನ್ ಮಾಡಲಿಕ್ಕೆ ಈ ಹೊಸ ಎಂಟ್ರಿನ ಮಾಡಿರೋದು ಪ್ರಾಫಿಟ್ ಆರ್ ಲಾಸ್ ಅಲ್ಲಿ. ಯಾರಿಗೇನು ಡೌಟ್ಸ್ ಇಲ್ವಾ? ಸೌಜನ್ಯ, ಡೌಟ್ಸ್? No, sir. ರಮ್ಯಾ ಜಿ, ರಮ್ಯಾ ಜಿ, ಕೀರ್ತನ, ಕೀರ್ತನ, ನಾವು ಏನ್ ಕೇಳಿದ್ರೆ ರಿಪ್ಲೈನೇ ಬರಲ್ಲ. ಪ್ರಿಯಾಂಕಾ ಎ, ಪ್ರಿಯಾಂಕಾ, ಎಸ್, ಎನಿ ಡೌಟ್ಸ್? Sir. ಅರ್ಥ ಆಯ್ತಾ? Yes, sir. ರಂಜಿತಾ ಸಿ ಎಸ್, Sir. ಡೌಟ್? ಇಲ್ಲ ಸರ್. ರಿಷಲ್, ಎಸ್. ಕ್ಲಾಸಲ್ಲಿ ಏನ್ ಹೇಳಿದೆ ಇವತ್ತಿನ ಕ್ಲಾಸಲ್ಲಿ? ಸಮ್ಮರಿ ಮಾಡ್ತೀಯಾ? ಹೇಳ್ತೀಯಾ ಕ್ಲಾಸಲ್ಲಿ ಏನ್ ಡಿಸ್ಕಸ್ ಮಾಡಿದೆ ಅಂತ ಹೇಳಿ?